ಪರೋಟಗಳಲ್ಲಿ ಹಲವಾರು ವಿಧ, ಕೆಲವುದು ತುಂಬಿಸಿ ಮಾಡೋದು, ಕೆಲವುದು ಹಾಗೆ ಕಲಸಿ ಮಾಡೋದು. ಇವತ್ತು ಈರುಳ್ಳಿ ತುಂಬಿಸಿ ಬಹಳ ರುಚಿಕರವಾದಂತಹ ಈರುಳ್ಳಿ ಪರೋಟ ಮಾಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು 6 ರಿಂದ 8 ಪರೋಟಕ್ಕಾಗೋಷ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ನಾನು ಸುಮಾರು ವಿಡಿಯೋನಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಲಿಂಕನ್ನು ಶೇರ್ ಮಾಡಿರ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಹಿಟ್ಟು ಕಲಸೋದನ್ನು ತೋರಿಸಲಿಲ್ಲ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ ಕೂಡಲೇ 1 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋದು, 2 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋದು, ಅಥವಾ ನಿಮ್ಗೆ ಬೇಕಾದರೆ ದೊಡ್ಡ ದೊಡ್ಡ ತುರಿ ಬರುವಂತಹ ತುರಿಮಣೆ ಇದ್ದರೆ ತುರ್ಕೊಳ್ಳಬಹುದು. ಅದನ್ನು ಹಾಕಿ ಹೀಗೆ ಬಾಡೋವರೆಗೆ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ದೊಡ್ಡ ಚಿಟಿಕೆ ಅರಿಶಿನ, ಒಂದು ಅರ್ಧ ಚಮಚ ಅಚ್ಚಕಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ, 1/4 ಚಮಚದಷ್ಟು ಆಮ್ಚೂರ್ ಅಥವಾ ಮಾವಿನಕಾಯಿ ಪುಡಿ, 1/4 ಚಮಚ ಜೀರಿಗೆ ಪುಡಿ. ಇವಿಷ್ಟು ಪದಾರ್ಥಗಳನ್ನು ಹಾಕಿ 1 ಸುತ್ತು ಹೀಗೆ ಹುರಿದು ಸ್ಟವನ್ನು ಆಫ್ ಮಾಡಬೇಕು. ತಳ ಎಲ್ಲ ಹಿಡಿಯೋದು ಬೇಡ, ಮಸಾಲೆ ಎಲ್ಲ ಸುಟ್ಟು ಹೋಗೋದು ಬೇಡ. ಸಣ್ಣ ಉರಿನಲ್ಲಿ ಹುರಿದು ಕೂಡಲೇ ಸ್ಟವನ್ನು ಆಫ್ ಮಾಡಿಬಿಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸ್ಕೊಂಡ್ರೆ ಈರುಳ್ಳಿ ಮಸಾಲೆ ತಯಾರಾಗುತ್ತೆ. ಇದರಲ್ಲಿ ಮಾವಿನಕಾಯಿ ಪುಡಿ ಬದಲು ನೀವು ಬೇಕಾದರೆ ನಿಂಬೆಹಣ್ಣಿನ ರಸನೂ ಹಾಕ್ಬೋದು, ಅದಿಲ್ಲ ಅಂದರೆ ಅಚ್ಚಕಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ಇಲ್ಲಿ ಚಪಾತಿ ಹಿಟ್ಟನ್ನು ಈ ರೀತಿ ಬಟ್ಲು ಥರ ಮಾಡಿಕೊಂಡು, ಅಂದರೆ ಕೈಯಲ್ಲೇ ಹೀಗೆ ಅಗಲ ಮಾಡಿಕೊಂಡು ಮಧ್ಯದಲ್ಲಿ 1 ಟೇಬಲ್ ಚಮಚದಷ್ಟು ಈರುಳ್ಳಿ ಮಸಾಲೆನ ಇಟ್ಟು ಈ ರೀತಿ ತುಂಬಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಅಥವಾ ಪರೋಟದ ಹಿಟ್ಟು ನೀವೇನು ಕಲಿಸ್ಕೊಳ್ತೀರಲ್ಲ, ಅದು ಮೃದುವಾಗಿರಲಿ, ತುಂಬ ಗಟ್ಟಿ ಇರೋದು ಬೇಡ. ಆಮೇಲೆ ಈ ರೀತಿ ಮಸಾಲೆನ ಒಳಗಡೆ ತುಂಬಿಸಿ ಬೇಕಾದಷ್ಟು ಹಿಟ್ಟನ್ನು ಉದುರಿಸಿ ಚಪಾತಿ ಅಥವಾ ಪರೋಟ ಎಲ್ಲ ಲಟ್ಸೋ ಥರನೇ ಲಟ್ಸಿದ್ರಾಯ್ತು. ಈರುಳ್ಳಿ ಒಳಗಡೆ ಹೇಗಪ್ಪ ತುಂಬಿಸೋದು, ಲಟ್ಸೋದಕ್ಕೆ ಬರುತ್ತಾ ಅಂತ ನಿಮ್ಗೆ ಅನಿಸ್ಬೋದು. ಯೋಚನೆ ಮಾಡಬೇಡಿ, ತುಂಬ ಸುಲಭವಾಗಿ ಲಟ್ಟಿಸ್ಬೋದು. ಆಮೇಲೆ ಕಾದಿರುವಂತಹ ಹಂಚ ಮೇಲೆ ಹಾಕಿ ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕಿ ಕಾಯಿಸಿದ್ರೆ ಬಹಳ ರುಚಿಕರವಾಗಿರುವಂತಹ ಈರುಳ್ಳಿ ಪರೋಟ ಅಥವಾ ಆನಿಯನ್ ಪರೋಟ ರೆಡಿ ಆಗುತ್ತೆ. ನೀವು ಬೇಕಾದರೆ ನಾನ್ ಸ್ಟಿಕ್ ತವದಲ್ಲಿ ಮಾಡೋದಾದರೆ ಅದರಲ್ಲೂ ಮಾಡ್ಕೊಳ್ಬೋದು. ಆವಾಗ ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕದಲ್ಲೇ ಮಾಡ್ಕೊಳ್ಳೋಕ್ಕಾಗತ್ತೆ. ನಾನು ಕಬ್ಬಿಣದ ಹಂಚಲ್ಲಿ ಕಾಯಿಸ್ತೀನಿ, ಹಾಗಾಗಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ನೀವು ಇನ್ನು ಇದನ್ನು ಯಾವುದೇ ಪಲ್ಯ ಆಗಲಿ, ಕರಿ ಆಗಲಿ, ಮೊಸರು ಜೊತೆ ಆಗಲಿ, ಉಪ್ಪಿನಕಾಯಿ ಆಗಲಿ, ಅಥವಾ ಇನ್ನೂ ಹೇಳಬೇಕು ಅಂದರೆ ಹಾಗೆ ಬೇಕಾದರೂ ತಿನ್ಬೋದು. ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.